ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಧಾರಾವಾಹಿ ಹೇಗೆ ಮೂವ್ ಆಯಿತು, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಇಲ್ಲಿ ಸಾಕ್ಷಿ ಬಂದು ಹೊಸ ಮನೆ ಮಾಡಿದ್ದಾಳೆ, ಆದರೆ ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸ್ ಕೊಡೋಕ್ಕೆ 60,000 ರೂಪಾಯಿ ಕೊಡಬೇಕು. 60,000 ರೂಪಾಯಿ ನಾಳೆ ಬ್ಯಾಂಕಿಂದ ಬಿಡಿಸ್ಕೊಬಂದು ಕೊಡ್ತೀನಿ ಅಂಕಲ್ ಅಂತ ಹೇಳಿದ್ದಾಳೆ. ಆದರೆ ಅವಳು ಬಿಡಿಸ್ಕೊಂಡು ಬರ್ತಾಳೆ, ಹೌದು, ಬ್ಯಾಂಕಿಂದ ಬಿಡಿಸ್ಕೊಂಡು ಬಂದರೆ ಅವಳ ಅತ್ತೆ ಮಕ್ಕಳು ಕಿರಾತಕರು ಇಬ್ಬರು ಸೇರ್ಕೊಂಬಿಟ್ಟು ಅದನ್ನು ಎಸ್ಕೇಪ್ ಮಾಡಿಬಿಡ್ತಾರೆ. ಆವಾಗ ಇವಳೇನು ಮಾಡ್ತಾಳೆ, ಬಂದು ಓನರ್ ಹೆಂಡ್ತಿ ಹತ್ರವ ಅಡ್ವಾನ್ಸ್ ಕೊಡೋಕ್ಕೆ ಬಂದಿದ್ದೀನಿ ಆಂಟಿ, ಅಂಕಲ್ ಕರೀರಿ ಅಂತ ಹೇಳ್ತಾಳೆ. ಒಳಗಡೆ ಕರೆದಿದ್ರಾರು ಆಗಿರೋದು ಅವಳು, ಆದರೆ ಆಚೆನೇ ಕೂರಿಸ್ಬಿಟ್ಲ. ಇವಳೇನು ಮಾಡಿದ್ಲು, ಇನ್ನೇನು ಬಂದಿದ್ದೀನಲ್ಲ ಅಂತೇಳಿ ದುಡ್ಡು ಎತ್ತಿ ಕೆಳಗಿಟ್ಕೊಂಡು ಅಷ್ಟೊತ್ತಿಗೆ ತಂಗಿ ಫೋನ್ ಮಾಡ್ತಾಳೆ. ತಂಗಿ ಹತ್ರ ಫೋನಲ್ಲಿ ಮಾತಾಡ್ತಾ ಆ ಕಡೆ ತಿರ್ಕೊಂಬಿಡ್ತಾಳೆ. ಈ ಕಡೆ ಅವಳ ಅತ್ತೆ ಮಗಳದಿರಿಬ್ಬರು ಬಂದ್ಬಿಟ್ಟು ದುಡ್ಡನ್ನ ಎಸ್ಕೇಪ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಆವಾಗ ಓನರು ಆಚೆ ಬರ್ತಾನೆ, ಬಂದುಬಿಟ್ಟು ಅಡ್ವಾನ್ಸ್ ಕೊಡಮ್ಮ ಎಲ್ಲಮ್ಮ ಅಂತಾನೆ. ಆಗ ಅಡ್ವಾನ್ಸಿಗೆ ಅಂತ ದುಡ್ಡು ನೋಡ್ತಾಳೆ, ಅಲ್ಲಿ ದುಡ್ಡೇ ಇಲ್ಲ. ಇಲ್ಲೇ ಇಟ್ಟಿದ್ದೆ ಅಂಕಲ್, ದುಡ್ಡಿಲ್ಲ ಅಂತ ಅಂತಾಳೆ. ಏನು ನಾಟಕ ಆಡ್ತೀಯನಮ್ಮ ನೀನು? ಮನೆಗೆ ಅಡ್ವಾನ್ಸ್ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಮನೆಗೆ ಯಾಕೆ ಬರಬೇಕು? ತಂದುಬಿಡ್ತೀನಿ ನಾಳೆ ದೊಡ್ಡದಾಗಿ ಅಂತ ಹೇಳಿದೆ. ಈಗ ನೋಡಿದ್ರೆ ಕೈಯಲ್ಲಿ ದುಡ್ಡಿಲ್ದಲೇ ಬಂದು ಕೂತಿದ್ದೀಯಾ. ಇವಾಗಲೇ ಇಮ್ಮಿಡಿಯೇಟಾಗಿ ಮನೆ ಖಾಲಿ ಮಾಡು, ಇರ್ಕೂಡ್ದು ನೀನು ಅಂತ ಬೈತಾನೆ. ಆವಾಗ ಅವಳಿಗೆ ತುಂಬ ಇರಿಟೇಷನ್ ಆಗುತ್ತೆ. ಅವಳು ಏನು ಮಾಡ್ತಾಳೆ ಅಂದರೆ ಹತ್ಕೊಂಡು ಅಲ್ಲಿಂದ ಬರ್ತಾಳೆ. ತುಂಬಾ ಮುಜುಗರ ಆಗುತ್ತೆ. ಇವಾಗ ತಂದಿದ್ದು 60,000 ರೂಪಾಯಿ ಇವಾಗಲೇ ಇಲ್ಲ ಅಂದರೆ ಪಾಪ ಅವರು ಓನರ್ ಹೆಂಗೆ ಅಂದರೆ, ರಮೇಶ್ ಅವರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆ ಹುಡುಗಿ ಅಲ್ವಾ, ಆಯ್ತು ಇವತ್ತೊಂದು ದಿವಸ ಇರಲಿ ಅಂತೇಳಿ ಬಿಟ್ಟಿದ್ದರು. ಆದರೆ ಅದೇನಾಯಿತು ಅಂದರೆ ಪಾಪ ದುಡ್ಡು ತಂದಿದ್ದನ್ನು ಈ ಕಿರಾತಕ ಹುಡುಗಿರಿಬ್ಬರು ಕದ್ದುಬಿಟ್ರು. ಹಂಗಾಗ್ಬಿಟ್ಟು ಪಾಪ ಅವಳು ಫಜೀತಿ ಸಿಗಾಕೊಂಡಿದ್ದಾಳೆ. ಇವಾಗ ನೋಡಿದ್ರೆ ಅವಳ ಹತ್ರ ದುಡ್ಡಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ತಂಗಿ ಬೇರೆ ಜೊತೆ ಕರ್ಕೊಬಂದುಬಿಟ್ಟಿದ್ದಾಳೆ. ಮಲ್ಗೋಕ್ಕೆ, ಅಡುಗೆಗೆ, ತಿಂಡಿಗೆ ಏನಕ್ಕೂ ದುಡ್ಡೇ ಇಲ್ಲ. ಪಾಪ ಎಷ್ಟು ಕಷ್ಟಪಡಬೇಕು ಇಂಥ ಸಿಚುವೇಷನ್ನಲ್ಲಿ. ಇಂಥ ಕಿರಾತಕ ಅತ್ತೆ ಮಗಳದಿರಿದ್ಬಿಟ್ರೆ ಏನಾಗಬೇಕು ಹೇಳಿ ನೋಡೋಣ. ಈ ಕಡೆ ಬಂದು ಅಗ್ನಿ ಕಂಪನಿನಲ್ಲಿ ಕೆಲಸ ಮಾಡೋರಿಗೆ ಒಂದು PA ಅವಶ್ಯಕತೆ ಇದೆ. ಆದರೆ ಇವಳು ಹೇಳ್ತಾಳೆ, ಅವಳು ಚಿಕ್ಕಮ್ಮ, ಅದಕ್ಕೇನು ನೀನು ತಲೆ ಕೆಡಿಸ್ಕೋಬೇಡ ಅಗ್ನಿ, ನಾನು ಅದನ್ನು ತಗೊಳ್ತೀನಿ ಕೆಲಸಕ್ಕೆ, ಒಂದು ಸೀಟ್ ಖಾಲಿ ಇದೆಯಲ್ಲ ಅದಕ್ಕೆ ನಾನು ತಗೊಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವಳ ತಂಗಿ ಹೇಳ್ತಾಳೆ, ಬಿಡು ಅಣ್ಣ, ಚಿಕ್ಕಮ್ಮ ತಗೋತಾರಂತೆ, ನೀನೇನು ರಿಸ್ಕ್ ತಗೋಬೇಡ, ಚಿಕ್ಕಮ್ಮ ಕೆಲಸಕ್ಕೆ ಇನ್ನೊಂದು ಕ್ಯಾಂಡಿಡೇಟನ್ನು ತಗೊಳ್ತಾರೆ, ನೀನು ಆರಾಮಾಗಿರೋಣ ಅಂತ ಹೇಳ್ತಾಳೆ. ಆಯಿತು ಹಾಗೆ ಮಾಡೋಣ ಅಂತೇಳ್ಬಿಟ್ಟು ಅವನು ಒಪ್ಕೊಳ್ತಾನೆ. ಆದರೆ ಇಲ್ಲೇನಾಗಿದೆ ಅಂದರೆ ಅವಳು ಫೇರ್ ಅವರಾಗಿರೋಂಥ PA ತಗೋಬೇಕು ಅಂತ ಅವಳ ಇಂಟೆನ್ಷನ್ ಆಗಿರುತ್ತೆ. ಆದರೆ ಮುಂದೆ ನನ್ನ ಅನಿಸಿಕೆ ಪ್ರಕಾರ ಏನಪ್ಪ ಅಂದರೆ ಸಾಕ್ಷಿನೇ ಅಲ್ಲಿ PA ಆಗಿ ಕಂಪ್ನಿಗೆ ಬರ್ಬೋದು. ಏಕೆ ಅಂದರೆ ವೇಕೆನ್ಸಿ ಕರೆದಿರ್ತಾರೆ ಕೆಲಸಕ್ಕೆ ಅಂತ ಅವಳು ಅಪ್ಲೈ ಮಾಡ್ತಾಳೆ. ಸಾಕ್ಷಿನೇ ಇಲ್ಲಿಗೆ ಬಂದು ಸೇರಿಕೊಂಡು ಇವಳು PA ಆಗೇ ಇರ್ತಾಳೆ ಅಂತ ನನ್ನ ಇಂಟೆನ್ಷನ್ ಇದೆ. ಹಾಗೆ ಆಗ್ಬೋದು ಕೂಡ. ಇನ್ನೇನು ಟೆನ್ಷನ್ ತಗೋಬೇಡ ಅಗ್ನಿ, ಇದನ್ನೆಲ್ಲ ನಮ್ಮಮ್ಮ ನಾನು ನೋಡ್ಕೊಳ್ತೀವಿ ಅಂತ ಅವ್ನು ಚಿಕ್ಕಮ್ಮನ ಮಗ ಹೇಳ್ತಾರೆ. ಆದರೆ ಅಗ್ನಿ ಸುಮ್ಮನೆ ಹ್ಞೂ ಅಂತಾನಷ್ಟೇ. ಈಗ ಅರ್ಜೆಂಟು PA ಬೇಕಾಗಿರೋದ್ರಿಂದ PA ಒಬ್ಬರನ್ನ ಗೊತ್ತು ಮಾಡ್ಕೊಳ್ಬೇಕು, ಇದು ಅವನ ಇಂಟೆನ್ಷನ್ ಆಗಿದೆ. ಆದರೆ ಯಾರು ಬರ್ತಾರೆ ಏನು ಅಂತ ಅವನಿಗೂ ಗೊತ್ತಿಲ್ಲ. ಅಪ್ಲಿಕೇಶನ್ ಕರೀತಾರೆ, ಅರ್ಜಿ ಹಾಕ್ತಾರೆ, ಅಲ್ಲಿಗೆ ಜಾಯಿನ್ ಆಗ್ಬೋದು. ಇವಳು ಸಾಕ್ಷಿ ಬಂದು ಜಾಯಿನ್ ಆಗ್ಬೋದು. ಏಕೆಂದರೆ ಅಲ್ಲಿ ಬ್ಯಾಂಕಲ್ಲಿರೋಂಥ ದುಡ್ಡು ತೆಗೆದುಬಿಟ್ಟಿದ್ದಾಳೆ. ಇವಾಗ ತಂಗಿ ಎಜುಕೇಷನ್ಗೆ ಅಂತ ಇಟ್ಟಿದ್ಲು, ಅದನ್ನು ಮನೆ ಅಡ್ವಾನ್ಸಿಗೆ ಅಂತ ತೊಗೊಂಡು ಬಂದ್ಲು. ಆ ಕಿರಾತಕ ಅತ್ತೆ ಮಗಳದಿರಿಬ್ಬರು ಅದನ್ನು ಎಸ್ಕೇಪ್ ಮಾಡ್ಕೊಂಡು ಹೋದರು. ಇವಾಗ ತಂಗಿ ಬೇರೆ ಜೊತೆಗೆ ಕಟ್ಕೊಂಡಿದ್ದಾಳೆ. ತಂಗಿಗೂ ಸಾಕಬೇಕು, ಅವಳಿಗೆ ಕಾಲೇಜ್ ಫೀಸ್ ಕಟ್ಟಬೇಕು, ಇವಳು ಜೀವನ ಆಗಬೇಕು, ಇರೋಕ್ಕೆ ಮನೆ ಬೇಕು, ಎಲ್ಲದೂ ಸೇರಿ ಎಲ್ಲ ಅವಳಿಗೆ ತೊಂದರೆನೇ ಆಗಿದೆ. ಈಗ ರಮೇಶ್ ಅವ್ರ ಮನೆಗೆ ಹೋಗ್ಬೋದು ಅನಿಸುತ್ತೆ. ಅಲ್ಲೋಗಿ ಅಲ್ಲಿ ಅವಳ ಕಷ್ಟನೇ ಹೇಳಿಕೊಂಡು ಅಲ್ಲೇನಾದರೂ ಇರೋಕ್ಕೆ ವ್ಯವಸ್ಥೆ ಮಾಡ್ಕೋಬೋದು ಅಂತ ನನ್ನ ಇಂಟೆನ್ಷನ್ ಇದೆ. ಬ್ಯಾಂಕಿಂದ ಪಾಪ ಅವಳು ತೊಗೊಂಡು ಬಂದಿದ್ದು ನಿಜಾನೇ, ದುಡ್ಡು ತೊಗೊಂಡು ಬಂದಿದ್ದನ್ನು ಇವರಿಬ್ಬರೂ ನೋಡಿಕೊಂಡು ಕಿರಾತಕರು ಪಾಪ ಎಸ್ಕೇಪ್ ಮಾಡಿಬಿಟ್ರು. ಅದು ತುಂಬ ಬೇಜಾರು. ಅವಳು ಆಟೋಕ್ಕೆ ಹೋದರೆ ಅಲ್ಲ, ಬಸ್ಸಿಗೆ ಹೋದರೆ ಯಾರು ಅಲ್ಲಿ ಪಿಟ್ ಪ್ಯಾಕೆಟ್ ಮಾಡಿಬಿಡ್ತಾರೋ ಅಂತೇಳ್ಬಿಟ್ಟು ಬಸ್ಸಿಗೆ ಹೋಗಲಿಲ್ಲ ಸಾಕ್ಷಿ.
ಆಮೇಲೆ ಆಟಕ್ಕೆ ಹೋಗಿ ಅಲ್ಲೆಲ್ಲ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಸುಮಾರು ದೂರ ಹೋಗಿ ಎಲ್ಲ ಮಾಡಿದ್ಲು. ಆದರೂ ಅವಳಿಗೆ ಆ ದುಡ್ಡು ಅವಳ ಕೈಗೆ ಹಿಡಿಲಿಲ್ಲ. ಅದು ಬೇರೆಯವ್ರ ಕೈಗೆ ಹೊರ್ಟೋಯ್ತು. ಇನ್ನು ಅದು ಹೋಗಿದ್ದ ದುಡ್ಡು ವಾಪಸ್ ಬರಲ್ಲ. ಹಂಗಾಗ್ಬಿಟ್ಟು ಅವಳು ಯೋಚನೆ ಮಾಡಿದ್ರೂ ಉಪಯೋಗಕ್ಕಿಲ್ಲ ಅದು. ಆಮೇಲೆ ಆ ಓನರ್ ಮನೆಯಿಂದ ಹತ್ಕೊಂಡು ಇವಾಗ ಅವಳಿಗೆ ಕೊಟ್ಟಿರೋ ಮನೆಗೆ ಬರ್ತಾಳೆ. ಯಾಕೆಂದರೆ ಓನರ್ ಹೇಳಿದ್ನಲ್ಲ, ಖಾಲಿ ಮಾಡಿಬಿಟ್ಟು ಬೀಗ ಹಾಕಿ ಕೀ ಕೊಟ್ಟೋಗಮ್ಮ ಅಂತೇಳಿ. ಇವಾಗ ಅವಳು ಖಾಲಿ ಮಾಡಬೇಕಾಗಿದೆ. ಖಾಲಿ ಮಾಡಿ ರಮೇಶ ಅಂಕಲ್ ಮನೆಗೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಹಂಗೆ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಆ ಥರ ಸ್ಟೋರಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಬರ್ಬೋದು ಕೂಡ. ಆಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.